ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೋರ್ಟ್ ಮಹತ್ತರವಾದ ತೀರ್ಪನ್ನ ನೀಡಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಈ ಒಂದು ಮಹತ್ತರವಾಗಿರುವಂತಹ ತೀರ್ಪನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ತೀರ್ಪು ಹೊರಬೀಳ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಅತ್ಯಾಚಾರದ 2 ಸೆಕ್ಷನ್ಗಳಿಗೆ ಒಟ್ಟು 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಇದರಲ್ಲಿ 7 ಲಕ್ಷ ರೂಪಾಯಿಯನ್ನ ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿದ್ದಾರೆ. ಇಂತಹ ಹೀನ ಕೃತ್ಯವನ್ನ ಮಾಡಿ ಎಷ್ಟೇ ಪೂಜೆ ಮಾಡಿದ್ರು, ಎಂತಹ ಜಪ ತಪ ಮಾಡಿದ್ರು ಕೂಡ ಈಗ ದೇವರು ಪ್ರಜ್ವಲ್ ರೇವಣ್ಣನ ಕೈ ಹಿಡಿಯಲಿಲ್ಲ. HD ರೇವಣ್ಣ ಅವರು ಎಷ್ಟೇ ದೇವರ ಮೊರೆ ಹೋದ್ರೂ ಕೂಡ, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೂ ಕೂಡ ಈಗ ಈ ರೀತಿಯಾಗಿ ತೀರ್ಪು ಬಂದಿದೆ. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ತೀರ್ಪನ್ನ ನೀಡಿತ್ತು. ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ಇವತ್ತು ಅಂದ್ರೆ ಶನಿವಾರ ಪ್ರಕಟಿಸುವುದಾಗಿಯೂ ತಿಳಿಸಿತ್ತು. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮುಂದಿರುವಂತಹ ಆಯ್ಕೆಗಳೇನು? ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಒಂದು ವೇಳೆ ಹೈಕೋರ್ಟ್ ಈ ತೀರ್ಪಿಗೆ ತಡೆಯನ್ನ ನೀಡಿದ್ರೆ ಉಳಿದ 3 ಪ್ರಕರಣಗಳಲ್ಲಿ ಜಾಮೀನು ಪಡೆಯುವ ಪ್ರಯತ್ನವನ್ನ ಮಾಡಬಹುದು. ಒಂದು ವೇಳೆ ಈ ತೀರ್ಪನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಸಹ ಹೈಕೋರ್ಟ್ನ ತೀರ್ಪನ್ನೇ ಎತ್ತಿ ಹಿಡಿದ್ರೆ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಈ ಒಂದು ಪ್ರಕರಣ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಪ್ರಕರಣ. ಕೇವಲ 14 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಂಡು ತೀರ್ಪು ಹೊರಬಿದ್ದಿರುವಂತದ್ದು ಗಮನಾರ್ಹ ಸಂಗತಿ ಕೂಡ ಹೌದು. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಇನ್ನೂ 3 ಅತ್ಯಾಚಾರ ಪ್ರಕರಣಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿಯೇ ವಿಚಾರಣೆಯ ಹಂತದಲ್ಲಿದೆ. ಈ ಪ್ರಕರಣಗಳ ವಿಚಾರಣೆಯು ಈ ವರ್ಷವೇ ಪೂರ್ಣಗೊಂಡು ತೀರ್ಪು ಹೊರಬೀಳುವಂತಹ ನಿರೀಕ್ಷೆಯೂ ಇದೆ. ಕಳೆದ 14 ತಿಂಗಳಿಂದ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರು. ಅತ್ಯಾಚಾರ ಪ್ರಕರಣದಲ್ಲಿ ದೋಷ ಮುಕ್ತರಾಗಿ ಖುಲಾಸೆಯಾಗುವಂತಹ ನಿರೀಕ್ಷೆಯಲ್ಲೂ ಇದ್ರು. ಆದ್ರೆ ಈಗ ಅವರ ವಿರುದ್ಧ ಇರುವಂತಹ ಎಲ್ಲಾ ಆರೋಪಗಳು ಸಾಬೀತಾಗ್ಬಿಟ್ಟಿದೆ. ಈ ಒಂದು ತೀರ್ಪು ದೀರ್ಘಕಾಲ ನೆನಪಿನಲ್ಲಿರುವಂತಹ ತೀರ್ಪು. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಶಿಕ್ಷೆ ಆಗಿದೆ. ಕೇವಲ 14 ತಿಂಗಳೊಳಗೆ ಇಂತಹ ಪ್ರಭಾವಿ ಕುಟುಂಬದ ಕುಡಿಗೆ ಈಗ ವಿಚಾರಣೆ ಮುಗಿದು ತೀರ್ಪು ಕೂಡ ಪ್ರಕಟ ಆಗಿದೆ. ಹೀಗಾಗಿ ದೇಶದ ನ್ಯಾಯಾಂಗದ ಇತಿಹಾಸದಲ್ಲೇ ಇದು ದೀರ್ಘಕಾಲ ನೆನಪಿನಲ್ಲಿ ಉಳಿಯುವಂತಹ ಒಂದು ತೀರ್ಪಾಗಿದೆ.